ನಮಸ್ಕಾರ. ನಾನು ಡಾಕ್ಟರ್ ರವಿ ತಿಪ್ಪೇಸ್ವಾಮಿ ಅಂತ. ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ರಾಷ್ಟ್ರೋತ್ಥಾನ ಹಾಸ್ಪಿಟಲಲ್ಲಿ. ಸೊ ಫೆಬ್ರವರಿ 4th ಅನ್ನೋದು ಏನು ಅಂತ ಹೇಳಿದ್ರೆ ವಿ ಸೆಲೆಬ್ರೇಟ್ ಆಸ್ ವರ್ಲ್ಡ್ ಕ್ಯಾನ್ಸರ್ ಡೇ. ಸೊ ಏನಕ್ಕೆ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನೋದನ್ನ ಈ WHO ರೆಕಗ್ನೈಸ್ ಮಾಡಿದ್ದಾರೆ ಅಂಡ್ ಏನಕ್ಕೆ ಈ ದಿನದ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ಅನ್ನೋದು ವಿ ವಿಲ್ ಜಸ್ಟ್ ಡಿಸ್ಕಸ್. ನಮಗೆಲ್ಲ ಗೊತ್ತಿದೆ, ಈ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಭಯ ಹೊಡ್ಕೊಳುತ್ತೆ. ದಟ್ ಇಸ್ ದ ಫಸ್ಟ್ ರಿಯಾಕ್ಷನ್. ಭಾಳ ಜನ ಏನು ಹೇಳ್ತಾರೆ, ಕ್ಯಾನ್ಸರ್ ಬಂದ ತಕ್ಷಣ ಡಾಕ್ಟ್ರೇ ಇದು ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ಮನೆಯವ್ರಿಗೆ ತಿಳ್ಸಕ್ ಹೋಗ್ಬೇಡಿ, ನಮ್ಗಷ್ಟೇ ಹೇಳಿ. ಸೊ ದಿಸ್ ದ ಫಸ್ಟ್ ರಿಯಾಕ್ಷನ್ ವಾಟ್ ವಿ ಸಿ. ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಿಸೋದು ಫಸ್ಟ್ ಈ ಭಯ ಭೀತಿ ಅನ್ನೋದನ್ನ ಹೋಗಿಸ್ಬೇಕು ಅಂತ. ಸೊ ಈಗ ಏನಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಡೈಲಿ ಮೀಡಿಯಾದಲ್ಲಿ, ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಅವೇರ್ನೆಸ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ದ ಇನ್ಸಿಡೆನ್ಸ್ ಇಸ್ ಇನ್ಕ್ರೀಸಿಂಗ್, ಅಂದರೆ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಓನ್ಲಿ ಒಂದು 5 to 10% ನಾವು ಹೇಳ್ಬೋದು, ಓಕೆ ಕ್ಯಾನ್ಸರ್ ಅಂದರೆ ಈ ಸ್ಮೋಕಿಂಗಿಂದ ಬರುತ್ತೆ ಅಥವಾ ಆಲ್ಕೋಹಾಲಿಂದ ಬರುತ್ತೆ, ಅನುವಂಶಿಕ ಇರ್ಬೋದು, ಆ ಥರ. ಮೆಜಾರಿಟಿ ಒಂದು 50-60% ಏನಾಗುತ್ತೆ ಅಂತ ಹೇಳಿದ್ರೆ ರೀಸನ್ನೇ ಗೊತ್ತಾಗಲ್ಲ ಕ್ಯಾನ್ಸರ್ ಏನಕ್ಕೆ ಬರ್ತಾ ಇದೆ ಅಂತ. ನಾನಾ ರಿಸರ್ಚ್ ಆಗಿದೆ ಕ್ಯಾನ್ಸರ್ಗೆ ಏನೇನು ಕಾರಣ ಇರ್ಬೋದು ಅಂತ. ಸೊ ಅದರಲ್ಲಿ ನಾವು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಮಾಡಿಫೈಯಬಲ್, ಇನ್ನೊಂದು ನಾನ್ ಮಾಡಿಫೈಯಬಲ್. ಈ ಮಾಡಿಫೈಯಬಲ್ ಅಂದರೆ ಏನಪ್ಪ? ಸೊ ಈ ಬ್ಯಾಡ್ ಹ್ಯಾಬಿಟ್ಸ್, ಟೊಬ್ಯಾಕೊ, ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್, ದೀಸ್ ಆರ್ ಮಾಡಿಫೈಯಬಲ್. ಸೊ ಇದು ನಮ್ಮ ಕೈಯಲ್ಲೇ ಇದೆ. ಸೊ ಇದನ್ನು ನಾವು ಕಮ್ಮಿ ಮಾಡ್ಕೊಂಡು ಅಥವಾ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟು ವಿ ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್. ಇನ್ನೊಂದೇನು ಅಂದರೆ ನಾನ್ ಮಾಡಿಫೈಯಬಲ್, ಏಜ್. ಸೊ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ವೇರಿಯಸ್ ಅಡ್ವಾನ್ಸಸ್ ನಮ್ಮಲ್ಲಿ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ ಈಸ್ ಒನ್ ಆಫ್ ದಿ ರೀಸನ್. ಈಗ ಯಾರಿಗೇ ಆಗಲಿ ಬಿಯಾಂಡ್ ಒಂದು 65 years 70 years ಆಗ್ತಿದ್ದಂಗೆ ನಮ್ಮಲ್ಲಿ ಈ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಇರುತ್ತೆ. ಏನಾರ ನಮ್ಮ ಸೆಲ್ಸಿಗೆ ಡ್ಯಾಮೇಜ್ ಆಯಿತು, ಅದು ರಿಪೇರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅದರಲ್ಲಿ ಡಿಫೆಕ್ಟ್ ಕಾಣುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ರೀಸನ್ ಫಾರ್ ಕ್ಯಾನ್ಸರ್. ಸೊ ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್ ರೀಸನ್ಸ್ ನಾವು ಇಟ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ನಮ್ಮ ಕೈಯಿಂದ ಏನಾಗುತ್ತೆ, ವಿ ಶುಡ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ಸ್ಟಾಪ್ ಸ್ಮೋಕಿಂಗ್, ಸ್ಟಾಪ್ ಟೊಬ್ಯಾಕೊ ಹ್ಯಾಬಿಟ್ಸ್, ಸ್ಟಾಪ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಅವೇರ್ನೆಸ್. ಈಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಈಗ ಸಾಧಾರಣವಾಗಿ ಕ್ಯಾನ್ಸರ್ಗೆ ಪರ್ಟಿಕ್ಯುಲರ್ ಏಜ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಈಗ ಒಂದು 50-55 years ಆದಮೇಲೆ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು? ನಮಗೇನೇ ರೋಗ ಲಕ್ಷಣಗಳು ಬರಲಿ, ಸಪೋಸ್ ಏನಾರ ಹೊಸ ಗಂಟು ಕಾಣಿಸ್ತು, ಸ್ವೆಲ್ಲಿಂಗ್ ಕಾಣಿಸ್ತು, ಬ್ಲೀಡಿಂಗ್, ಎಲ್ಲಿಂದ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ, ಈ ಮೋಷನ್ ಮಾಡಬೇಕಾದ್ರೆ ಅಥವಾ ಯೂರಿನಲ್ಲಿ ಬ್ಲಡ್ ಬಂತು, ಅಥವಾ ಫೀವರ್ ಪದೇ ಪದೇ ಬರ್ತಾ ಇದೆ ವಿತೌಟ್ ಎನಿ ರೀಸನ್, ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗ್ತಾ ಇದೆ ಒಂದು ಮೋರ್ ದೆನ್ 10 kg ಇಂದ ಸ್ಪ್ಯಾನ್ ಆಫ್ ಒಂದು 6 months ಆ ಥರ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಈ ಥರ ಏನೇ ಬಂತು ಅಂದ್ರೂ ವಿ ಶುಡ್ ಗೋ ಟು ಆ್ಯನ್ ಆಂಕಾಲಜಿಸ್ಟ್. ಅವಾಗ ಜನರಲಿ ನಾವೇನು ಮಾಡ್ತೀವಿ, ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಈಗ ಸ್ಕ್ರೀನಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಳ್ಳೋಣ. ಸ್ಕ್ರೀನಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ರೋಗ ಲಕ್ಷಣಗಳು ಜಾಸ್ತಿ ಇರೋದಿಲ್ಲ, ಬಟ್ ಸ್ಟಿಲ್ ನಾವು ಟೆಸ್ಟ್ ಮಾಡಿಸ್ತೀವಿ. ಈಗ ಕಾಮನ್ ಸ್ಕ್ರೀನಿಂಗ್ ಮೆಥಡ್ಸ್ ಏನಿದೆ ಅಂತ ಹೇಳಿದ್ರೆ, ಈಗ ಫೀಮೇಲ್ಸಲ್ಲಿ ಎಬೋವ್ 45 years ಇತ್ತು ಅಂತ ಹೇಳಿದ್ರೆ ವಿ ಡೂ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಮ್ಯಾಮೋಗ್ರಫಿ ಮಾಡ್ತೀವಿ. ಗರ್ಭಕೋಶದ್ದು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಪ್ಯಾಪ್ಸ್ಮೇರ್ ಅಂತ ಮಾಡ್ತೀವಿ. ಮತ್ತು ಕಾಮನ್ ಇನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕೊಲೊನೋಸ್ಕೋಪಿ ಮಾಡ್ತೀವಿ once in 5 years. ಈ ಓರಲ್ ಕ್ಯಾವಿಟಿ ಎಕ್ಸಾಮಿನೇಷನ್. ಸೊ ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಸ್ಕ್ರೀನಿಂಗ್ ಮೆಥಡ್ಸ್. ಇನ್ನೊಂದು, ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕೆ ಏನಾರ ವ್ಯಾಕ್ಸಿನ್ಸ್ ಇದೆಯಾ ಅಂತ. ಸೊ ಈಗ ಕೆಲವು ವ್ಯಾಕ್ಸಿನ್ಸ್ ಇದೆ. ಈ ಹೆಪಟೈಟಿಸ್ B ವ್ಯಾಕ್ಸಿನ್ ಮತ್ತು ಹೆಪಟೈಟಿಸ್ C ತಡೆಗಟ್ಟಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಲಿವರ್ ಕ್ಯಾನ್ಸರ್. HPV ವ್ಯಾಕ್ಸಿನ್ ಕೊಟ್ಟರೆ ವಿ ಕ್ಯಾನ್ ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇದೆರಡು ವ್ಯಾಕ್ಸಿನ್ಸಿಂದ ಅಟ್ಲೀಸ್ಟ್ ಸಮ್ ಆಫ್ ದಿ ಕ್ಯಾನ್ಸರ್ಸ್ ವಿ ಕ್ಯಾನ್ ಪ್ರಿವೆಂಟ್. ಸೊ ಈಗ ಇಷ್ಟೆಲ್ಲ ನಾವು ಒಂದು ಅವೇರ್ನೆಸ್ ಆಯಿತು, ಇನ್ನೊಂದು ವಿನೋ ರೀಸನ್ಸ್ ಏನಿದೆ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ವಾಟ್ ವಿ ಶುಡ್ ಡೂ. ಸೊ ಈಗ ನಮಗೆ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ, ರಿಲೇಟಿವ್ಸ್ಗೂ ಏನೇನ ಸಿಮ್ಟಮ್ಸ್ ಬಂತು, ಏನೇ ಬಂತು ಅಂದ್ರೂ ಫಸ್ಟ್ ಥಿಂಗ್ ಒಂದು ಭಯ ಪಡಬಾರ್ದು. ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಕ್ಯಾನ್ಸರ್. ಸೊ ಏನು ಮಾಡಬೇಕು, ಯು ಶುಡ್ ಗೋ ಟು ಎ ನಿಯರೆಸ್ಟ್ ಡಾಕ್ಟರ್, ಎಸ್ಪೆಷಲಿ ಆಂಕಾಲಜಿಸ್ಟ್, ಸೊ ದಟ್ ಅವ್ರು ಪ್ರಾಪರಾಗಿ ನಿಮ್ಮನ್ನೆಲ್ಲ ಹಿಸ್ಟ್ರಿ ಕೇಳ್ಬಿಟ್ಟು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಈಗ ನಮ್ಮ ರಾಷ್ಟ್ರೋತ್ಥಾನದಲ್ಲಿ ವಿ ಹ್ಯಾವ್ ಗಾಟ್ ಆಲ್ ಫೆಸಿಲಿಟಿ. ನಮ್ಮಲ್ಲಿ ಸರ್ಜಿಕಲ್ ಆಂಕಾಲಜಿ ಇದೆ, ಮೆಡಿಕಲ್ ಆಂಕಾಲಜಿಸ್ಟ್ ಇದೆ, ವಿ ಹ್ಯಾವ್ ಗಾಟ್ ಪ್ರಿವೆಂಟಿವ್ ಆಂಕಾಲಜಿ. ಇಂಥ ಯಾವುದಾರ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಬಂದರೆ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಹಿಸ್ಟ್ರಿ ಎಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಏನಾರ ಟೆಸ್ಟ್ ಬೇಕಂತ ಅಂದರೆ ವಿ ಡೂ ದ ಟೆಸ್ಟ್. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು, ಸಪೋಸ್ ಇಫ್ ಯು ಫೀಲ್
ಇಲ್ಲ ಹಿಸ್ಟ್ರಿ ವೈಸ್ ನಮಗೇನು ಆ ಥರ ಸಿಗ್ನಿಫಿಕೆಂಟ್ ಅನಿಸ್ತಾ ಇಲ್ಲ ಅಂದ್ರೂ ವಿ ಕ್ಯಾನ್ ಡೂ ಸ್ಕ್ರೀನಿಂಗ್. ಈಗ ನಾನೇನೇನು ಸ್ಕ್ರೀನಿಂಗ್ ಹೇಳಿದೆ, ಈಗ ವುಮೆನ್ನಿಗಾದರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇನ್ ದ ಫಾರ್ಮ್ ಆಫ್ ಪ್ಯಾಪ್ಸ್ಮೇರ್, ಇನ್ ಬೋತ್ ಸೆಕ್ಸಸ್ ಮೇಲ್ಸ್ ಫೀಮೇಲ್ಸಲ್ಲಿ ಕೊಲ್ನೋಸ್ಕೋಪಿ ಆಯಿತು, ಓರಲ್ ಕ್ಯಾವಿಟಿ ಎಕ್ಸಾಮಿನೇಷನ್ ಆಯಿತು, ಇವೆಲ್ಲನೂ ವಿ ಕ್ಯಾನ್ ಕಂಡಕ್ಟ್ ಇಟ್. ಆ್ಯಂಡ್ ಇದೆಲ್ಲ ಆದಮೇಲೆ ವಿ ಗಿವ್ ಸಮಥಿಂಗ್ ಕಾಲ್ಡ್ ಹೆಲ್ತ್ ಎಜುಕೇಷನ್. ಸೊ ನಿಮಗೆ ಮುಂದೆ ಪ್ರಿವೆನ್ಷನಿಗೆ ಏನು ಮಾಡಬೇಕು ಅಂತ, ಯಾವಾಗ ಬರಬೇಕು ಅಂತ, ಸೊ ಆ ಗೈಡೆನ್ಸ್ ವಿ ವಿಲ್ ಗಿವ್ ಇಟ್. ಆ್ಯಂಡ್ ವಿ ಕ್ಯಾನ್ ವ್ಯಾಕ್ಸಿನೇಟ್. ಸೊ ನಾನು ಹೇಳ್ದಂಗೆ ದೇರ್ ಆರ್ ಸಮ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಸೊ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್, HPV ವ್ಯಾಕ್ಸಿನೇಷನ್, ಸೊ ಅದು ರಿಕ್ವೈರ್ಮೆಂಟ್ ನೋಡ್ಕೊಂಬಿಟ್ಟು ನಾವು ಆ ಥರ ಫಾಲೋ ಮಾಡ್ಬೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಈ ಕ್ಯಾನ್ಸರ್ ಅವೇರ್ನೆಸ್ ಬರುತ್ತೆ. ಕ್ಯಾನ್ಸರ್ ನಮ್ಗೆ ಏನರಿಂದ ಬರುತ್ತೆ ಅನ್ನೋದು ಅವೇರ್ನೆಸ್ ತೊಗೊಂಡ್ಬಿಟ್ಟು ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ ಕಮಿಂಗ್ ಟು ಅಸ್ ಆರ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು, ಈ ವ್ಯಾಕ್ಸಿನ್ಸ್ ತೊಗೊಂಡ್ಬಿಟ್ಟು ವಿ ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್ಸ್, ಈ ಲಿವರ್ ಕ್ಯಾನ್ಸರ್, ದೆನ್ ಸರ್ವೈಕಲ್ ಕ್ಯಾನ್ಸರ್, ದೋಸ್ ಥಿಂಗ್ಸ್ ವಿ ಕ್ಯಾನ್ ಪ್ರಿವೆಂಟ್. ಆ್ಯಂಡ್ ಬೈ ಅವಾಯ್ಡಿಂಗ್ ಬ್ಯಾಡ್ ಹ್ಯಾಬಿಟ್ಸ್, ಸೊ ಈಗ ಆಲ್ಕೋಹಾಲ್ ಆಯಿತು, ಸ್ಮೋಕಿಂಗ್ ಆಯಿತು, ಟೊಬ್ಯಾಕೊ ಹ್ಯಾಬಿಟ್ಸ್ ಆಯಿತು, ಇದೆಲ್ಲ ಅವಾಯ್ಡ್ ಮಾಡ್ಕೊಂಬಿಟ್ಟು ವಿತ್ ದಿಸ್ ಅಗೇನ್ ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್. ಸೊ ಈ ಥರ ಮಾಡ್ಕೊಂಡು ಇಫ್ ವಿ ಕಲ್ಟಿವೇಟ್ ದೀಸ್ ಹ್ಯಾಬಿಟ್ಸ್ ಇನ್ ದ ಲಾಂಗ್ ರನ್, ದೆನ್ ಆಟೋಮೆಟಿಕಲಿ ಈಗೇನು ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಲಾಂಗ್ ರನ್ನಲ್ಲಿ ವಿ ಕ್ಯಾನ್ ಲೀಡ್ ಎ ಗುಡ್ ಆ್ಯಂಡ್ ಹೆಲ್ತಿ ಲೈಫ್. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್. ಥ್ಯಾಂಕ್ ಯು.